ಶುರು ಮಾಡೋಣ. ಆಮೇಲೆ ನಾನು ಪೂಜೆ ಮಾಡಿದೆ, ನಂದೊಂದು ವೀಡಿಯೋ ಮಾಡಲಿಲ್ಲ ನನ್ನ ಮಗಳು ಅನ್ಬಾರ್ದಲ್ವಮ್ಮ ನೀನು? ಹಾಂ, ನಾನು ಪೂಜೆ ಮಾಡ್ತಿದ್ದೆ, ನನ್ನ ಮಗಳು ನಂದೊಂದು ವೀಡಿಯೋ ಮಾಡಿಲ್ಲ ಅನ್ಬಾರ್ದಲ್ಲ. ಮಾಡಿದ್ದೆ ಹೂವಾಗೆ ಅಲ್ಲೇ ಕಾಯಿ ಹೊಡ್ಬೋದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಲಾವಣ್ಯ ವೈಭವ್ ವ್ಲಾಗ್ಸ್. ಸೊ ಯಾರ್ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಟು ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಆಲ್ಮೋಸ್ಟ್ 1 ವೀಕ್ ಮೇಲಾಯಿತು ಅನಿಸುತ್ತೆ, ಎಕ್ಸಾಕ್ಟ್ಲಿ 80 ಡೇಸ್ ಏನೋ ಅನಿಸುತ್ತೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ. ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ವೀಡಿಯೋಸ್ ಏನೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ನನ್ನ ವಾಯ್ಸ್ ನೋಡಿದ್ರೂ ನೀವು ತಿಳ್ಕೊಬೋದು, ಸ್ವಲ್ಪ ಹೆಲ್ತ್ ಇಶ್ಯೂನೂ ಆಗಿತ್ತು. ಅದಕ್ಕೇ ವೀಡಿಯೋಸು ಸಹ ಯಾವುದೂ ಮಾಡ್ಕೊಳ್ಳಿಲ್ಲ, ಎಡಿಟಿಂಗು ಮಾಡೋಕ್ಕಾಗ್ತಿರ್ಲಿಲ್ಲ. ವೀಡಿಯೋಸ್ ಏನೋ ಇದೆ ಲೈನಪ್ ಆಗಿ 1-2 ವೀಡಿಯೋಸ್ ಅಪ್ಲೋಡ್ ಮಾಡೋದು ವ್ಲಾಗ್ಸು, ಆದರೆ ನನಗೆ ಎಡಿಟ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಯಾವುದೋ ವೀಡಿಯೋ ಎಡಿಟು ಮಾಡಿರಲಿಲ್ಲ, ಅಪ್ಲೋಡು ಮಾಡಿರಲಿಲ್ಲ. ಸೊ ಕಮಿಂಗ್ ಟು ದಿಸ್ ವಿಡಿಯೋ, ಇದೇನು ಅಂತ ಅಂದರೆ ನಾವು ಜಾತ್ರೆ ಮಾಡ್ತೀವಿ, ಗೆದ್ಲೂರು ಅಂತ ಆ ಊರ ಹೆಸರು. ಅಲ್ಲೋಗಿ ಜಾತ್ರೆ ಮಾಡ್ತೀವಿ. ಇದು ಆ್ಯಕ್ಚುಲಿ ನಮ್ಮ ಅಮ್ಮ ಅವರ ಅಪ್ಪ ಮಾಡೋದು. ವರ್ಷವೂ ನಾವೇ ಹೋಗಿ ತಾತನ ಅಜ್ಜಿನ ಎಲ್ಲ ಕರ್ಕೊಂಡೋಗಿ ಮಾಡ್ಕೊಂಬರ್ತೀವಿ. ಹಾಗೇನೇ ಈ ಸರಿನೂ ಹೊರಟಿದ್ದು, ಅದರದ್ದೇ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲೇನು ಅಂತ ಅಂದರೆ ನಮ್ಮ ಆರ್ಯ ಬಂದಿದ್ದ. ನೀವು ಆಲ್ರೆಡಿ ನನ್ನ ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ನೋಡಿದರೆ ಗೊತ್ತಾಗಿರುತ್ತೆ ಯಾರನ್ನ ಆರ್ಯ ಅಂತ ಮೆನ್ಷನ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ನಾವು ಇನ್ನೇನು ರೀಚ್ ಆಗೋಷ್ಟರಲ್ಲಿ ಅವರು ಸಹ ಬಂದಿದ್ದರು ತುಮಕೂರು ಕಡೆಯಿಂದ. ಅದಕ್ಕೋಸ್ಕರ ಅವ್ರನ್ನೂ ಪಿಕ್ ಮಾಡಿಕೊಂಡೇ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದು. ಅವರು ಅಲ್ಲಿ ರೋಡ್ ಕ್ರಾಸ್ ಮಾಡ್ತಾಯಿದ್ದಾನೆ ನಿಂತ್ಕೊಂಡು. ಸೊ ಕಂಟಿನ್ಯೂ ಮಾಡಬೇಕು ಅಂತ ಅಂದರೆ ಇದು ಬಂದು ನಾವು ಗೆದ್ಲೂರಲ್ಲಿ ಮಾಡೋದು ಜಾತ್ರೆ. ಅಲ್ಲೇ ಹೋಗಿ 3 ದಿನ ಅಲ್ಲೇ ಇದ್ಬಿಟ್ಟು, ಕೊಪ್ಪಳ ಹಾಕೋದು ಅಂತ ಕರಿತೀವಿ, ಅಲ್ಲೇ ಇದ್ಬಿಟ್ಟು ಎಲ್ಲ ಮಾಡಿಕೊಂಡು ಬರ್ತೀವಿ. ದೀಪ ಅದೆಲ್ಲ ಮಾಡಿಬಿಟ್ಟು. ಸೊ ಇಲ್ಲೇನು ಮರ ತೋರಿಸ್ತಾ ಇದ್ದೀನಿ, ಈ ಮರದ ಕೆಳಗಡೆ ನಮ್ಮ ಜಾಗ. ಅಂದರೆ ಇಲ್ಲಿ ಯಾವಾಗೂ ನಾವು ಕೊಪ್ಪಳ ಹಾಕ್ತೀವಿ, ಬೇರೆಯವ್ರು ಯಾರೂ ಹಾಕಲ್ಲ. ಈ ಮರಕ್ಕೆ ಬಲಗಡೆ ನಾವು ಹಾಕಿದ್ರೆ ಎಡಗಡೆ ಇನ್ನೊಬ್ರು ಇದ್ದಾರೆ, ಅವ್ರು ಹಾಕ್ತಾರೆ. ಅವ್ರು ಆಲ್ರೆಡಿ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಹಾಕಿದ್ದಾರೆ. ಇಲ್ಲಿ ನಾವು ಕ್ಲೀನ್ ಮಾಡ್ತಾಯಿದ್ದೀವಿ. ಯೂಶ್ವಲಿ ನಾವು ಯಾವಾಗೂ ಮಾರ್ನಿಂಗೆ 10 o'clockಗೆ ಅಪ್ಪ ಮತ್ತು ನಮ್ಮ ಮಾಮ ಅವರೆಲ್ಲ ಹೋಗ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿರೋರು. ಕ್ಲೀನ್ ಮಾಡಿ ಸುತ್ತಲೂ ಹೊಂಗೆ ಮರದ್ದು ಗಿಡಗಳು ಬರುತ್ತಲ್ಲ, ರೆಂಬೆಗಳು, ಅದನ್ನೆಲ್ಲ ಮುರಿದ್ಬಿಟ್ಟು ಬಂದು ಸುತ್ತಲೂ ಉಣಿಸಿರೋರು. ಸೊ ಅಷ್ಟು ಜಾಗದಲ್ಲಿ ನಾವಿದ್ದೀವಿ ಅನ್ನೋ ಥರ ಕೊಪ್ಪಳ ಹಾಕೋದು ಅಂತ ಕರೀತಾರೆ ಅದನ್ನು. ಈ ಸರಿ ನಮಗೆ ಆ ಥರ ಏನೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಾವೂ 3 ಡೇಸ್ ಎಲ್ಲ ಇರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿದ್ದು, ಯಾಕಂದರೆ ಎಲ್ಲರಿಗೂ ಕೆಲಸಗಳಿತ್ತು. ಆಮೇಲೆ ತಾತಾಗೂ ಇರೋಕ್ಕಾಗಲ್ಲ ಅಂತೆಲ್ಲ ಇತ್ತಲ್ವ, ಅದಕ್ಕೆ ಹೋಗಿ ದೀಪ ಮಾಡಿಕೊಂಡು ಬರೋಣ, ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಬರೀ 2 ಡೇಸ್ ಇರೋಣ ಅಂತ ಫಿಕ್ಸ್ ಆಗೇ ಹೋಗಿದ್ದು. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀರಲ್ಲ, ಇದನ್ನೆಲ್ಲ ಎಲೆಗಳು, ಆ ಮರದ್ದು ಏನಿದೆ ಆ ಮರದ ಎಲೆ ಎಲ್ಲ ಬಿದ್ದಿರುತ್ತೆ. 1 ವರ್ಷ ಮಾಡಿದ್ರೆ ನೆಕ್ಸ್ಟ್ ಈ ಟೈಮ್ಗೆ ನಾವು ಬರೋದು. ಹೋದ ವರ್ಷ ಇದೇ ಟೈಮಲ್ಲೇ ಮಾಡಿದ್ರು ಈ ಟೈಮ್ಗೆ. ಸೊ ಇಯರ್ಲಿ ಒನ್ಸ್ ಹೋಗಿ ಅಲ್ಲಿ ಮಾಡ್ಕೊಂಬರ್ತೀವಿ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಫಸ್ಟು. ನಾನು ಆಗಲೇ ಹೇಳ್ತಿದ್ನಲ್ವ, ಮಾರ್ನಿಂಗ್ 10 o'clockಗೆ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿರೋರು ಅವರು. ನಾವು 2 ಹಂಗೆ ರೀಚ್ ಆಗಿ ಸ್ಟಾರ್ಟ್ ಮಾಡ್ಕೊತಾ ಇದ್ದೋ ಬೇರೆ ಕೆಲಸಗಳೇನಿದೆಯೋ ಅದೆಲ್ಲ. ಈ ಸರಿ ಆ ಥರ ಮಾಡೋಕ್ಕಾಗಲಿಲ್ಲ. ನಾವು ಹೋಗೋಷ್ಟರಲ್ಲೇ ಈವ್ನಿಂಗ್ ಆಲ್ಮೋಸ್ಟ್ 6 ಏನೋ ಆಗಿತ್ತು. ಆಮೇಲೆ ಅಪ್ಪನೂ ಬಂದಿರಲಿಲ್ಲ, ಅವ್ರಿಗೂ ಎಲ್ಲ ಬೇರೆ ಬೇರೆ ಕೆಲಸಗಳಿತ್ತು, ಯಾರೂ ಬರೋಕ್ಕಾಗಿರಲಿಲ್ಲ. ಅದಕ್ಕೇ ನಾವೇ ಹೋಗಿ ಎಲ್ಲ ಮೇಲ್ಮೇಲೆ ನಮ್ಗೆ ಹೆಂಗಾಗುತ್ತೋ ಹಂಗೆ ಕ್ಲೀನ್ ಮಾಡಿಕೊಂಡು ಸುತ್ತಲೂ ಒಂದು 4 ಗಿಡಗಳು ಉಣ್ಬಿಟ್ಟು ರೆಡಿ ಮಾಡ್ತಾಯಿದ್ದೋ. ಇಲ್ಲೇನು ಅಂತ ಅಂದರೆ ಮನೆ ಏನೂ ಇಲ್ಲ ನಮ್ಮದು, ಈ ಥರ ಖಾಲಿ ಜಾಗದಲ್ಲೇ ಹಾಕೋದು. ಇದು ಬೇರೆ ಊರಿಗೆ ಹೋಗ್ಬಿಟ್ಟು, ನೀವು ನನ್ನ ಆಪೋಸಿಟಲ್ಲಿ ನೋಡ್ತಾ ಇದ್ದರೆ ನೋಡ್ಬೋದು, ಅಲ್ಲಿ ಅವರೆಲ್ಲ ಆಗಲೇ ಪೆಂಡಾಲೆಲ್ಲ ಹಾಕ್ಕೊಂಡು ಎಲ್ಲ ಕಡೆನೂ ಕ್ಲೀನ್ ಮಾಡ್ಕೋತಾ ಇದ್ದಾರೆ. ಈ ಥರ ನಾನು ನೋಡ್ದಂಗೆ ಒಂದು 7-8 ಜನ ಇಲ್ಲಿ ಕೊಪ್ಪಳ ಹಾಕ್ತಾರೆ. ಅದು ಅಲ್ದಿರ ಇದು ಮರುಪರ್ಸೆ ಅಂತಲೂ ನಡೆಯುತ್ತೆ. ಇದಾದ 1 ತಿಂಗಳಿಗೆ ಇಲ್ಲಿ ಇನ್ನೊಂದು ಪರ್ಸೆ ನಡೆಯುತ್ತೆ. ಅವಾಗ ಬಂದು ಮಾಡ್ಕೊಂಡು ಹೋಗೋರು ಮಾಡ್ಕೊಂಡು ಹೋಗ್ತಾರೆ. ಇರುತ್ತಲ್ವ ಮನೆಗಳಲ್ಲಿ ಅದು ಇದು, ಈ ಟೈಮಲ್ಲಿ ಮಾಡೋಕ್ಕಾಗಲ್ಲ ಅನ್ನೋರು ಆ ಟೈಮಲ್ಲಿ ಬಂದು ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಅಮ್ಮನೂ ನಮ್ಮ ಸಂಧ್ಯಕ್ಕ ಜಾಸ್ತಿ ಆಗಿತ್ತು ಅಂತ ಅಂದ್ಬಿಟ್ಟು ಕಡ್ಡಿಯಲ್ಲೇ ಎಲ್ಲ ನುಕ್ಕಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಈ ವಿಡಿಯೋ ಯಾಕೆ ಇಷ್ಟೊಂದು ಇದರಲ್ಲಿದ್ದಾನೆ, ನಮ್ಮ ಆರ್ಯ ಮಾಡ್ತಾಯಿದ್ದು, ಅವನು ಸ್ವಲ್ಪ ಶೇಕ್ ಮಾಡ್ತಾಯಿದ್ದ. ಹಂಗೂ ನಾನು ಹೇಳ್ತಾಯಿದ್ದೆ ಫೋಕಸ್ ಮಾಡಿ ಒಬ್ಬರನ್ನೇ ತೆಗಿ ಅಂತ ಅಂದ್ಬಿಟ್ಟು, ಆದರೆ ಅವನು ಹಂಗೆ ಶೇಕ್ ಮಾಡ್ತಾಯಿದ್ದ. ಸೊ ನೋಡ್ತಾ ಇದ್ದೀರಲ್ಲ, ಅಲ್ಲೆಲ್ಲ ನಾವು ಪಕ್ಕದಲ್ಲಿ ಯಾರೋ ತಂದಿದ್ರು, ಅವ್ರ ಹತ್ರನೇ ಒಂದು 4 ಗಿಡದ ಇರಿಸ್ಕೊಂಡು ಅಲ್ಲೆಲ್ಲ ಉಣಿಸಿದ್ದೀವಿ. ಅಲ್ಲಿ ಹೋಗಿದ ತಕ್ಷಣ ಫಸ್ಟು ನಾವು ದೀಪಗಳು ಮಾಡ್ಕೊಂಬಿಡ್ತೀವಿ.
ನಾರ್ಮಲ್ ಎಲ್ಲ ಜಾತ್ರೆ ಆದರೆ ಯಾವ ಥರ ಅಕ್ಕಿ ಹಸಿಟ್ಟಲ್ಲಿ ಮಾಡ್ಕೊತೀರ ಅದೇ ಥರನೇ ನಾವು ಇಲ್ಲಿ ದೀಪಗಳು ಮಾಡ್ಕೊತಾ ಇದ್ದೀವಿ. ನೀವೇನು ನೋಡ್ತಾ ಇದ್ದೀರಾ ಇವ್ರು ಬಂದು ನಮ್ಮ ತಾತನ ಅಕ್ಕ. ಇವರು ಇಬ್ಬರು ಇದ್ದಾರೆ. ಆ್ಯಕ್ಚುಲಿ 4 ಮೆಂಬರ್ಸ್ ಇದ್ದರು, ಇಬ್ಬರು ತೀರ್ಕೊಂಬಿಟ್ಟಿದ್ದಾರೆ, ಇನ್ನಿಬ್ಬರು ಅಕ್ಕಂದ್ರಿದ್ದಾರೆ. ಇವರು ನಮ್ಮ ಯಶೋದಜ್ಜಿ. ಇನ್ನೊಬ್ಬ ಅಜ್ಜಿಗೆ ಹುಷಾರಿರಲಿಲ್ಲ, ಅವ್ರು ಮಾರ್ನಿಂಗ್ ಬಂದೋದ್ರು. ಇವರು ಎಲ್ಲ ಹೆಲ್ಪ್ ಮಾಡಿಕೊಂಡು ಇದು ದೀಪಗಳನ್ನ ರೆಡಿ ಮಾಡ್ಕೊತಾ ಇದ್ದಾರೆ. ಅಲ್ಲಿ ಪಕ್ಕದಲ್ಲಿ ನಮ್ಮ ಅಮ್ಮನ ಜೊತೆ ಇರೋದು ನಮ್ಮ ಯಶೋದಜ್ಜಿ ಮಗಳು ವಿಜಯ ಆಂಟಿ ಅಂತ ಅಂದ್ಬಿಟ್ಟು ನಾವು ಫಸ್ಟ್ ಈ ದೀಪನೆಲ್ಲ ಪ್ರಿಪೇರ್ ಮಾಡಿಬಿಡ್ತೀವಿ. ಮಾಡಿ ಇಟ್ಬಿಟ್ಟು ಅದಾದಮೇಲೆ ನೈಟ್ ನಮಗೇನು ಊಟಕ್ಕೆ ಬೇಕೋ ಅದನ್ನು ಪ್ರಿಪೇರ್ ಮಾಡ್ಕೋತೀವಿ. ಯಾಕೆ ಅಂದರೆ ದೀಪನ ಫುಲ್ ಇದ್ರಾಗಿ ಎಲ್ಲ ಏನೂ ಮುಟ್ಟು ಏನೂ ಆಗಬಾರ್ದಲ್ವ, ಅದಕ್ಕೋಸ್ಕರನೇ ಆ ಥರ ಮಾಡ್ಕೊತೀವಿ. ಮತ್ತು ನೀರು ಬೇಕು ಅಂದರೂ ಅಷ್ಟೇ, ಇಲ್ಲಿ ಮುಂದೆ ಒಂದು ಟ್ಯಾಂಕರ್ ಇದೆ, ಅಲ್ಲೋಗಿ ಹಿಡ್ಕೊಬರ್ಬೇಕು. ಅಮ್ಮನೂ ಸಂಧ್ಯಕ್ಕೆ ಹಿಡ್ಕೊಂಬರ್ತಾಯಿದ್ರು. ಅಮ್ಮನ ಕೈಲಿ ಅರ್ಧ ದಾರಿವರೆಗೂ ಆಯ್ತು, ಅಷ್ಟೇ ಆಗಲಿಲ್ಲ, ಅದಕ್ಕೆ ಸನ್ನಿ ಹೋಗಿ ಇಸ್ಕೊಂಬರ್ತಾಯಿದ್ರು. ಅದಾದಮೇಲೆ ಮಾರ್ನಿಂಗ್ ಟೈಮ್ ಏನಾಗುತ್ತೆ, ವೆನ್ಸ್ಡೇ ಟೈಮು ಎಲ್ಲ ಕೊಪ್ಪಳ ಹತ್ರಕ್ಕೂ ಊರವರೇ ಟ್ಯಾಂಕರ್ ತರಿಸಿ ಓಡಿಸ್ತಾರೆ. ಆದರೆ ಇವಾಗ ನಾವು ಹೋಗಿದ್ದೆ ಲೇಟ್ ಆಗೋಯ್ತಲ್ಲ, ಅದಕ್ಕೇನೆ ನಮ್ಗೆ ಹಿಡ್ಕೊಳಕ್ಕಾಗಿಲ್ಲ. ಅಲ್ಲಿ ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಬೇರೆ ಟ್ಯಾಂಕರ್ ಯಾವಾಗೂ ಪರ್ಮನೆಂಟಾಗಿರುತ್ತೆ, ಅಲ್ಲೋಗಿ ಹಿಡ್ಕೊಂಬಂದು ಇಲ್ಲಿ ಅಮ್ಮಂಗೆ ಗ್ಯಾಸ್ ಎಲ್ಲ ಫಿಕ್ಸ್ ಮಾಡಿಬಿಟ್ಟು ಕೊಡ್ತಾಯಿದ್ದು ಅಡುಗೆ ಮಾಡೋದಕ್ಕೆ. ದೀಪನ ಚಿಕ್ಕ ಸ್ಟವ್ ಇತ್ತು, ಅದರಲ್ಲೇ ಚೈನ್ ಹುಡುಕ್ತಾಳ ಕಣೆ ಚೈನ್ ಹುಡುಕ್ತಾಳ ಐಡಿ ಹೆಂಗದೆ ಮೊಮ್ಮಗಳು ಹಂಗಲ್ಲ ಎಲ್ಲ ಸಾಕು ಬಿಸಿ ನಾಳೆಗೆ ಬಿರಿಯಾನಿ ಬೇಕಲ್ಲೇ ಅಲ್ಲ ಉತ್ತರಿಸ್ ಮಾಡಿಗಿರಿ ಎತ್ತಿಕ್ಬಿಡು ಗೊಬ್ಬರಕ್ಲ ಮಿಕ್ಸಿಗೆ ಹಾಕಿರ ಸೊ ನೀವಾಗಲೇ ಈಚೆಯಿಂದ ನೋಡಿದ್ರಲ್ಲ ಆ ಟೆಂಪಲ್ ಒಳಗಡೆ ಇದು ಮಹೇಶ್ವರಮ್ಮ. ಯಾರೂ ಇರಲಿಲ್ಲ, ಅದಕ್ಕೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಒಳಗಡೆ ಎಲ್ಲ ಹೆಂಗಿದೆ ಅಂತ ನಿಮಗೆ ತೋರ್ಸೋಕ್ಕೆ. ಯೂಶ್ವಲಿನೂ ವಿಡಿಯೋ ಮಾಡ್ಕೋಬೋದು, ಆ ಥರ ಏನಿಲ್ಲ. ಸೊ ಇಲ್ಲೇನು ಅಂತ ಅಂದರೆ ನಾವು ಬೇಗ ಹೋಗಿ ಸೀರೆ ಏನಾದರೂ ಕೊಡೋದಿದ್ದು ಕೊಟ್ಟರೆ ಅವರು ನಾವು ಕೊಟ್ಟಿರೋ ಸೀರೆನೇ ದೇವ್ರಿಗೆ ಉಡಿಸ್ತಾರೆ. ನಾವು ಹೋಗೋಷ್ಟರಲ್ಲೇ ಲೇಟ್ ಆಗಿತ್ತು, ಅದಕ್ಕೇನೆ ಅವ್ರು ಆಲ್ರೆಡಿ ಉಡಿಸ್ಬಿಟ್ಟಿದ್ರು. ಮತ್ತು ನಾನು ಹೇಳಿದ್ನಲ್ಲ ಮರುಪರ್ಸೆ ನಡೆಯುತ್ತೆ ಅಂತ, ಆ ಟೈಮಲ್ಲಿ ದೇವ್ರಿಗೆ ಅಲಂಕಾರ ಮಾಡಬೇಕಾದ್ರೆ ಉಡಿಸ್ತಾರೆ, ಅಥವಾ ಯಾವುದೋ ಒಂದು ಟೈಮಲ್ಲಿ ದೇವ್ರಿಗೆ ಅಲಂಕಾರ ಮಾಡಬೇಕಾದ್ರೆ ಇಲ್ಲಿ ಉಡಿಸ್ತಾರೆ. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಆಗಲೇ ದೀಪ ರೆಡಿ ಮಾಡಿದ್ರಲ್ವ, ಅದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೋ. ಇಲ್ಲೂ ಯೂಶ್ವಲಿ ಎಲ್ಲ ಊರುಗಳಲ್ಲೂ ಹೊರಟಂಗೆ ನೈಟ್ ಹೊರಡುತ್ತೆ ದೀಪಗಳು 3 ಗಂಟೆ ಹಂಗೆ. ಅದಕ್ಕೆ ಮೊದಲು ಏನಪ್ಪ ಅಂತ ಅಂದರೆ ಇಲ್ಲಿ ಕೊಂಡ ಆಯ್ತಾರೆ, ಅದಕ್ಕೆ ಬಂದು ಫಸ್ಟು ಕೊಂಡಕ್ಕೆಲ್ಲ ಪ್ರಿಪೇರ್ ಮಾಡಿ ಪೂಜೆ ಮಾಡಿ ಅದು ಕೊಂಡನೆಲ್ಲ ಪ್ರಿಪೇರ್ ಮಾಡ್ಕೊತಾರೆ. ಕೊಂಡನೆಲ್ಲ ಪ್ರಿಪೇರ್ ಮಾಡ್ಕೊಂಡಾದ್ಮೇಲೆ ಮತ್ತೆ 3 o'clock ಹಂಗೆ ಬರ್ತಾರೆ. ಅದೆಲ್ಲ ಆಗಾದ್ಮೇಲೆ ಅವಾಗ ಏನು ಅಂತಂದರೆ ಇಲ್ಲಿ 2 ಕಂಬ ಕಲ್ಲೊಂದು ಇದೆ. ಆಮೇಲೆ ನೀವು ಅಪ್ಕಮಿಂಗ್ ವೀಡಿಯೋದಲ್ಲಿ ನೋಡ್ತೀರ ಮುಂದೆ ಅದಕ್ಕೆ ಚೈನ್ಗಳು ಹಾಕ್ಬಿಡ್ತಾರೆ, ದೇವ್ರನ್ನ ಉಯ್ಯಾಲೆಯಲ್ಲಿ ಉಗ್ಸೋದಕ್ಕೆ ಅಂತ ಅಂದ್ಬಿಟ್ಟು ಚೈನ್ ಹಾಕ್ಬಿಟ್ಟು ಅಲ್ಲಿ ಪೂಜೆ ಮಾಡಿ ದೇವ್ರನ್ನ ಅದರಲ್ಲಿ ಸ್ವಲ್ಪ ಹೊತ್ತು ಉಯ್ಯಾಲೆಲ್ಲ ಉಗ್ಸಿ ಅದಾದಮೇಲೆ ಮುಂದಕ್ಕೆ ಕರ್ಕೊಂಬಂದು ಕೊಂಡಕ್ಕೆ ದೇವ್ರನ್ನ ಇದು ಮಾಡೋದಕ್ಕಿಂತ ಮುಂಚೆ ಪೂಜೆ ಎಲ್ಲ ಮಾಡಿ ಮರಿ ಹೊಡೆದ್ಬಿಟ್ಟು ಆಮೇಲೆ ದೇವರು ಇಟ್ಕೊಂಡಿರ್ತಾರಲ್ಲ ಅವ್ರು ಹೋಗ್ತಾರೆ. ಅದ್ರ ಹಿಂದೆನೇ ದೀಪಗಳು ಹೊತ್ತಿರೋರು ಕೊಂಡೋದ್ಮೇಲೆ ಆಯ್ತಾರೆ. ಸೊ ನಾವು ವರ್ಷ ಹೋದ ವರ್ಷ ಎಲ್ಲ ಇದು ಮಾಡಿದ್ದು, ಈ ಸರಿ ಹೋಗಲಿಲ್ಲ, ಯಾಕಂದರೆ ಫೀಡಿಂಗು ಮತ್ತು ಮಗು ಎಲ್ಲ ಇತ್ತಲ್ವ, ಅದಕ್ಕೇನೆ ನಾವು ಕೊಂಡೋದ್ಮೇಲೆ ಹೋಗಲಿಲ್ಲ. ಈ ಸರಿ ಡೈರೆಕ್ಟಾಗಿ ದೇವ್ರ ಮುಂದೆ ಇದು ಮಾಡಿದ್ದು. ಆಮೇಲೆ ಅಲ್ಲಿ ಅವರು ಹುಡುಗರು ಇರ್ತಾರೆ, ನಮ್ಗೆ ಹೋಗೋಕ್ಕಾಗಿಲ್ಲ ಅಂತಂದ್ರು ಹೋಗೋರು ಇರ್ತಾರಲ್ವ, ಅವ್ರ ಕೈಗೆ ಕೊಟ್ಟರೆ ಅವ್ರೂ ಕೊಂಡೋದ್ಮೇಲೆ ನಮ್ಮ ದೀಪನ ಎತ್ಕೊಂಡು ಬಂದು ಕೊಡ್ತಾರೆ. ಸೊ ಅದೆಲ್ಲ ಆದಮೇಲೆ ನಾವು ನಾರ್ಮಲ್ಲು ಈಗೆಲ್ಲ ದೀಪಗಳೆಲ್ಲ ಹೊರಟಾದ್ಮೇಲೆ ನಾವು ಕೋಳಿ ಕುಯ್ಯೋರು ಯಾರಾದರೂ ಇದ್ದರೆ ಅಥವಾ ಮರಿ ಹೊಡಿಯೋರು ಇದ್ದರೆ ಅವ್ರು ಯಾರಾದರೂ ಬಂದು ದೇವ್ರ ಹತ್ರ ಪೂಜೆ ಮಾಡಿಸ್ಕೊಂಡು ಹೊಡಿಬೋದು, ಅದೇ 3 o'clockಲ್ಲೇ. ಸೊ ಇಲ್ಲಿ ಇವಾಗ ಏನು ನೋಡ್ತಾ ಇದ್ದೀರಾ, ಇವೆರಡೂ ರಥ ಈ ಜಾತ್ರೆ ಟೈಮಿಗೆ ರೆಡಿ ಮಾಡ್ತಾರೆ. ರೆಡಿ ಮಾಡಿ ದೀಪಗಳ ಜೊತೆ ಕರ್ಕೊಬಂದ್ಬಿಟ್ಟು ಈ ದೇವಸ್ಥಾನದ ಮುಂದೆ ನಿಲ್ಲಿಸ್ತಾರೆ. ಅದು ಜಾತ್ರೆ ಎಂಡ್ ಆಗೋವರೆಗೂ ಅಲ್ಲೇ ಇರುತ್ತೆ. ಎಂಡ್ ಆಗಬೇಕಾದ್ರೆ ಅದನ್ನ ಎತ್ತುತ್ತಾರೆ, ಅಲ್ಲಿಗೆ ಜಾತ್ರೆ ಎಂಡ್ ಅಂತ ಅರ್ಥ ಅದು. ಸೊ ಈಗೆಲ್ಲ ದೀಪಗಳು ಊರಿಂದ ಎಲ್ಲ ಕರ್ಕೊಂಬರ್ತಾಯಿದ್ದಾರೆ ಇದ್ರ ಜೊತೆ. ಹಂಗೆ ನಾವು ಕೊಪ್ಪಳದವರು ಹಂಗೆ ಹೋಗಿ ಜಾಯಿನ್ ಆಗೋದು ಅವ್ರ ಜೊತೆ. ಅದನ್ನೆಲ್ಲ ಮುಗಿಸ್ಕೊಂಡು ಮರಿ ಹೇಳಿದ್ನಲ್ಲ ಆಗ್ಲೇನೆ 3 ಗಂಟೆ ಹಿಂಗೆ ಅಲ್ಲೇ ಪೂಜೆ ಮಾಡಿ ಮರಿ ತಂದಿರೋರು ಮರಿ ಹೊಡ್ಕೊತಾರೆ, ಕೋಳಿ ತಂದಿರೋರು ಕೋಳಿ ಹೊಡ್ಕೊತಾರೆ. ನಾವು ಈ ಸರಿ ಸಿಂಪಲಾಗಿ ಮಾಡ್ಕೊಬರ್ಬೇಕು ಅಂತ ಫಿಕ್ಸ್ ಆಗಿದ್ದು, ಅದಕ್ಕೆ ನಾವು ಕೋಳಿ ತೊಗೊಂಡೋಗಿದ್ದು. ಅದನ್ನೆಲ್ಲ ಹೊಡ್ಕೊಂಡು ಬಂದು ಮತ್ತೆ ಯಾರೂ ಬಂದಿರಲಿಲ್ಲ, ಅಪ್ಪ ಮತ್ತು ಯಾರೂ ಬಂದಿರಲಿಲ್ವಲ್ಲ, ಅದಕ್ಕೆ ಅಮ್ಮ ಮತ್ತು ವಿಜಯ ಆಂಟಿನೇ ಸೇರಿ ಅಲ್ಲಿ ಹೊಡ್ಸಿದ ಕೋಳಿನ ಮತ್ತು ರೆಡಿ ಮಾಡ್ಕೊತಾಯಿದ್ರು ಅವರೇನೆಲ್ಲ ಕ್ಲೀನ್ ಮಾಡಿಕೊಂಡು. ಇನ್ನು ಮಿಕ್ಕಿದ್ದೆಲ್ಲ ಡೈರೆಕ್ಟ್ ಅಂಗಡಿಯಿಂದನೇ ತೊಗೊಬಂದು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಲ್ಲ ಮೇಲೆ ಅವ್ರು ಹತ್ತಿದ್ದಾರೆ, ಅಲ್ಲಿ ಹತ್ಬಿಟ್ಟು ಹಿಂಗೆ ಚೈನ್ ಹಾಕ್ತಾರೆ. ಚೈನ್ ಹಾಕಾದ್ಮೇಲೆ ಅಲ್ಲಿ ಮಣೆ ಹಾಕ್ತಾರೆ. ಮಣೆ ಹಾಕ್ಬಿಟ್ಟು ದೇವ್ರನ್ನ ಕೊಂಡು ಸೂಗಿಸ್ತಾರೆ. ದೇವ್ರನ್ನ ತೆಗ್ದಿದ ತಕ್ಷಣವೇ ಆ ಮಣೆನೂ ತೆಗೆದುಬಿಡ್ತಾರೆ. ಯಾಕೆ ಅಂದರೆ
ಮಕ್ಕಳು ಆಟ ಆಡೋದಕ್ಕೋಗಿ ಜಾಸ್ತಿ ಏಟ್ಗಳೆಲ್ಲ ಮಾಡ್ಕೊತಾರೆ ಅಂದ್ಬಿಟ್ಟು ಮಣೆ ತೆಗೆದುಬಿಡ್ತಾರೆ. ಆದರೆ ಚೈನ್ ಇರುತ್ತೆ, 3 ಡೇಸು ಚೈನ್ ಇರುತ್ತೆ, ಅಲ್ಲಿ ಆಟ ಆಡ್ಕೊಬೋದು. ಜಾತ್ರೆ ಎಂಡ್ ಆಗ್ತಿದ್ದಂಗೆ ಆ ಚೈನು ತೆಗೆದುಬಿಡ್ತಾರೆ. ಯಾವಾಗಲೂ ಇರಲ್ಲ, ಬರೀ ಈ ಜಾತ್ರೆ ಟೈಮಲ್ಲಿ ಮಾತ್ರನೇ ಹಾಕೋದು ಇದು.
ಅದು ಕೊಂಡ ಎಲ್ಲ ಆದಮೇಲೆ ಪಕ್ಕದಲ್ಲೇನೆ ಮರಿ ಹೊಡಿಯೋರು ಅವರೆಲ್ಲ ಹೊಡ್ಕೊತಾ ಇರ್ತಾರೆ. ಕೋಳಿ ಕುಯ್ಯೋರು ದೇವ್ರಿಗೆ ಕೊಡೋದಿರುತ್ತಲ್ಲ ನಾರ್ಮಲ್ ತೀರ್ಥ ಹಾಕಿ ಪೂಜೆ ಮಾಡಿ ಅದನ್ನೆಲ್ಲ ಮಾಡೋರು ಪಕ್ಕದಲ್ಲೇ ಮಾಡ್ಕೊತಾ ಇರ್ತಾರೆ. ಇಲ್ಲಿ ಅಮ್ಮನೂ ವಿಜಿ ಆಂಟಿ ಕೋಳಿನ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಯಾಕಂದರೆ ಅಪ್ಪ ಅವ್ರು ಯಾರೂ ಬಂದಿರಲಿಲ್ಲ. ಅಪ್ಪ ಅವರೆಲ್ಲ ಬಂದಿದ್ರೆ ಅವರೇ ಮಾಡ್ಕೊಳ್ಳೋರು. ನಾವು ಬರೀ 2 ಕೋಳಿನ ಅಲ್ಲಿ ನಾಟಿ ಕೋಳಿನ ಕುಯ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲನೂ ಇದರಿಂದನೇ ತೊಗೊಂಬಂದು ಎಲ್ಲ ಕ್ಲೀನಾಗಿರೋದು. ಇಲ್ಲಿ ಆಗಲೇ ಹೇಳೋದ್ನಲ್ಲ ದೇವ್ರಿಗೆ ಬೆಳಗ್ಗೆನೇ ಪೂಜೆಗೆ ಕೊಡ್ತಾಯಿದ್ದೀವಿ ನಾನ್ ವೆಜ್ ಎಲ್ಲ ತಿನ್ನೋದಕ್ಕಿಂತ ಮುಂಚೆ. ಸೊ ಇಲ್ಲೇನಾಯಿತು ಅಂದರೆ ನನ್ನ ಮಗಳನ್ನ ದೇವ್ರ ಹತ್ರ ಮುಟ್ಟಿಸ್ಕೊಡಿ ಅಂತ ಅಂದ್ಬಿಟ್ಟು ಕೊಟ್ಟು, ಆವಾಗ ಅಮ್ಮ ಏನೋ ಮನಸ್ಸಲ್ಲಿ ಅನ್ಕೊತಾ ಇದ್ರಂತೆ ಈ ಥರ ಮಾಡು ಹಿಂಗೆ ಅಂತೆಲ್ಲ. ನೀವು ನೋಡಿದ್ರೆ ನನ್ನ ಮಗಳು ಓದೋಳು ಹಂಗೇ ಅಲ್ಲಿಂದ ಹೂವು ಎತ್ಕೊಂಡು ಬಂದುಬಿಟ್ಲು. ಅದಕ್ಕೆ ನಮ್ಮಮ್ಮ ಹೇಳ್ತಾಯಿದ್ರು ನಾನು ಈ ಥರ ಕೋರ್ಕೊತಾ ಇದ್ದೆ, ನಿನ್ನ ಮಗಳು ಹಂಗೇ ಹೂವು ಎತ್ಕೊಂಡ್ಬಂದ್ಲು ಅಂತ ಅಂದ್ಬಿಟ್ಟು ಅವರೆಲ್ಲರೂ ಫುಲ್ ಖುಷಿಪಟ್ಟರು. ಈಗ ಊರೊಳಗಡೆ ಮತ್ತೆ ದೇವ್ರಿದೆ, ಅಲ್ಲೂ ಹೋಗಿ ಪೂಜೆ ಕೊಟ್ಟು ಬರ್ತೀವಿ ನಾನ್ ವೆಜ್ ಎಲ್ಲ ತಿನ್ನೋದಕ್ಕಿಂತ ಮುಂಚೆ. ಸೊ ಇಲ್ಲಿ ತೇಜು ವಿಯರ್ಡ್ ಫೇಸಸ್ ಮಾಡ್ತಾ ಇದ್ದಾಳೆ ಅವ್ರ ಭಾವನಿಗೆಲ್ಲ ತೋರಿಸ್ಕೊಂಡು ನೋಡಿ ನೋಡಿ ಅಂತೆಲ್ಲ ಅಂದ್ಬಿಟ್ಟು. ನಾನು ಫನ್ನಿಯಾಗಿತ್ತಲ್ವ ಅಂತ ಅಂದ್ಬಿಟ್ಟು ಹಂಗೆ ಆ್ಯಡ್ ಮಾಡಿದೆ. ಸೊ ಬೆಳಗ್ಗೆ ಎಲ್ಲರೂ ಈ ಟೆಂಪಲಲ್ಲಿ ಪೂಜೆ ಆಯ್ತಲ್ವ, ಊರೊಳಗಿರೋ ದೇವಸ್ಥಕ್ಕೂ ಹೋಗಿ ಪೂಜೆ ಕೊಟ್ಟು ಬರೋಣ ಅಂತ ಅಂದ್ಬಿಟ್ಟು. 1 rupee. Guys, I'll tell you one more time. What I'm telling there, they all have kanu on my 1 rupee coin. This is very important. You will not get it anywhere. 500 it is easy to get. 1 rupee no. ಇಷ್ಟೇ ದೂರ ನಡ್ಕೊಂಡು ಹೋದ್ರೆ ಚೆನ್ನಾಗಿದೆ. Back side, my mom is coming. ಎಲ್ಲಾರ್ದು ವಿಡಿಯೋ ಮಾಡ್ತೀನಿ ಇಲ್ಲ ನಾನು. Hey Raya. ಸೊ ಆಗಲೇ ಹೇಳ್ದಂಗೆ ಊರಲ್ಲಿರೋ ದೇವಸ್ಥಾನಕ್ಕೂ ಹೋಗಿ ಪೂಜೆ ಕೊಟ್ಟು ಬರೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೋ. ಅಜ್ಜಿ ಅವ್ರನ್ನೆಲ್ಲ ನನ್ನ ತಮ್ಮ ಕಾರಲ್ಲಿ ಕರ್ಕೊಂಡು ಹೋದ. ನಾವು ನಡ್ಕೊಂಡೇ ಹೋಗ್ಬೋದು ಹತ್ರನೇ ಅಂತ ಅಂದ್ಬಿಟ್ಟು ನಡ್ಕೊಂಡೇ ಹೋಗ್ತಾ ಇದ್ದೋ. ಇಲ್ಲಿ ದೇವ್ರಿಗೆ ಮಡ್ಲಕ್ಕಿ ಕೊಡಬೇಕಿತ್ತು. ನಾನು ಮಡ್ಲಕ್ಕಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ. ನಾವು ಒಂದು ಕೊಟ್ಟು ಹಂಗೆ ನಮ್ಮ ತಾತ ನೈಟೇ ಕೊಟ್ಬಿಟ್ಟಿದ್ರು. ಸೊ ಇಲ್ಲೆಲ್ಲ ಒಳಗಡೆ ಇದೆಯಲ್ಲ ಅದೆಲ್ಲ ಮೆರವಣಿಗೆ ದೇವರು. ಇದು ಅಷ್ಟೇನೆ ನೈಟು ಕರ್ಕೊಬಂದಿದ್ರಲ್ವ ಅದು ದೇವ್ರಿದು. ಇಲ್ಲಿಯೂ ಅಷ್ಟೇನೆ ನೀವು ನೋಡಿದ್ರೆ ಕಾಲ್ಗೆಜ್ಜೆ ಕೊಡ್ತೀವಿ ಆ ಥರ ಎಲ್ಲ ಇದು ಹಾಕ್ಕೊಂಡಿರ್ತಾರಲ್ವ, ಅದು ಅವ್ರ ಕೆಲಸಗಳಾದರೆ ಈ ಥರ ಕೊಡ್ತೀವಿ ಅಂತೆಲ್ಲ ಅದೆಲ್ಲ ಕೊಟ್ಟಿರೋದು ನೋಡಿ. ಕುದುರೆಗೆಲ್ಲ ಹಾಕಿದ್ದಾರೆ. ಆಮೇಲೆ ಪಿನ್ನದಲ್ಲಿ ಕಾಸು ಹಾಕಿದ್ರೆ ನಾವು ಅಂದ್ಕೊಂಡಿದ್ದಾಗತ್ತೆ ಅಂತಲೂ ನಂಬ್ತಾರೆ, ಅದಕ್ಕೆ ಹಾಕ್ತಾರೆ. ಇಲ್ಲಿ ನಮ್ಮ ಅಪ್ಪ ನನ್ನ ಮಗಳ ಕೈಲಿ ಉಂಡಿಗೆ ಹಾಕ್ಸುವಂಥ ಅಮೌಂಟ್ ಕೊಟ್ಟಿದ್ರು. ಅದಕ್ಕೆ ಅದನ್ನು ವೀಡಿಯೋ ರೆಕಾರ್ಡ್ ಮಾಡಿ ಹಾಕ್ತೀನಿ, ಅದೇ ಪ್ರೂಫ್ ನೋಡಪ್ಪ ಅಂತ ಅಂದ್ಬಿಟ್ಟು ಇದು ರೆಕಾರ್ಡ್ ಮಾಡ್ಕೊಂಡಿದ್ದು. ಅದನ್ನು ಹಾಗೆ ಆ್ಯಡ್ ಮಾಡಿದೆ. ಅವಳ ಕೈಲಿ ಉಂಡಿಗೆ ಹಾಕಿಸ್ತಾ ಇದ್ದೋ. ಇಲ್ಲೂ ಅಷ್ಟೇನೆ ಪೂಜೆಗೆಲ್ಲ ಕೊಟ್ಟು ಇದು ಮಾಡ್ತಾಯಿದ್ದೋ. ಅದಾದಮೇಲೆ ಇಲ್ಲೂ ದೇವ್ರಿಗೆ ಮುಟ್ಟಿಸಿ ಮಕ್ಕಳನ್ನ ಅಂತ ಅಂದರು. ಅದಕ್ಕೆ ಸನ್ನಿ ಪಾಪುನ ಮುಟ್ಟಿಸ್ತಾ ಇದ್ದರು ದೇವ್ರಿಗೆ. ಅವಳಂತೂ ಎಷ್ಟು ಕ್ಲೀನಾಗಿ ಹೋಗಿ ಎಲ್ಲನೂ ಕೈಯಲ್ಲೇ ಹಿಡ್ಕೊಂಬರ್ತಾ ಇದ್ಲು. ಹೇಳ್ಕೊಂಡು ಹಾಕ್ಬಿಟ್ಟೆ. ಇಲ್ಲಿ ಆ್ಯಕ್ಚುಲಿ ಏನಾಯಿತು ಅಂದರೆ ನಮ್ಮ ಮಂಜು ಆಂಟಿ ಅವರ ಅಣ್ಣ ಇದ್ದಾರೆ ಮೂರ್ತಿ ಅಂಕಲ್ ಅಂತ ಅಂದ್ಬಿಟ್ಟು. ಅಲ್ಲಿ ಯಾರೋ ಕೂತಿದ್ರು, ಸೇಮ್ ಆ್ಯಸ್ ಇಟ್ ಈಸ್ 99% ಅವ್ರ ಥರನೇ ಇದ್ದಾರೆ. ನಮ್ಮ ಮಂಜು ಆಂಟಿ ನೋಡಿದ ತಕ್ಷಣವೇ ನಮ್ಮ ಅಣ್ಣ ಯಾಕೆ ಇಲ್ಲಿಗೆ ಬಂದವರು, ಆ್ಯಕ್ಚುಲಿ ಅವ್ರಿಗೆ ಯಾರಿಗೂ ಆ ಊರೇ ಗೊತ್ತಿಲ್ಲ, ಏನಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ ನಮ್ಮ ಬುಜ್ಜಿಗೆ ತೋರಿಸಿದ್ರೆ ಅವಳು ಮಾಮ ಅಂತ ಕರೀತಾನೆ ಇದ್ದಾಳೆ. ಅದು ಬೇರೆ ಪರ್ಸನು, ಬಟ್ ನೋಡೋಕ್ಕೆ ಅದೇ ಥರ ಇದ್ದರು. ಸೊ ಇಲ್ಲೆಲ್ಲ ಅಲ್ಲಿ ಬರ್ತಾರಲ್ವ ಜಾತ್ರೆ ಅಂದರೆ ಬಳೆಯವರು ಅದೆಲ್ಲನೂ ಆ ಥರ ಬಂದಿದ್ದರು. ನಮ್ಮ ತಾತ ಹಾಕಿಸ್ಕೊಳ್ಳಿ ಅಂತ ಅಂದರು. ನೋಡಿ ಅಲ್ಲಿ ಸೈಡಲ್ಲಿ ಕೂತಿದ್ದಾರಲ್ವ ಅವರೇ ನಮ್ಮ ತಾತ. ಅದಕ್ಕೆ ನಾನು ಅಮ್ಮ ಹಾಕಿಸ್ಕೊನಿ ಫಸ್ಟು ಅಂತ ಅಂದರು. ಹಂಗೆ ಕೂತ್ಕೊಂಡಿದ್ದೆ. ಇದು ಆ್ಯಕ್ಚುಲಿ ಸ್ಯಾರಿ ಬಂದು ನಮ್ಮಮ್ಮ ಅದು ತುಂಬ ಅಂದರೆ ತುಂಬ ಹಳೆ, ನಾನು 10th ಇದ್ದಾಗ ತೊಗೊಂಡಿದ್ದು ನಮ್ಮಮ್ಮ ಈ ಸ್ಯಾರಿನ. ಆಲ್ಮೋಸ್ಟ್ 10 years ಆಯಿತು. ಯಾಕೋ ನೋಡಿದ ತಕ್ಷಣ ಉಡಬೇಕು ಅಂತ ಅನ್ನಿಸ್ತು. ಅಮ್ಮ ಇದನ್ನೇ ಉಟ್ಕೊ ಲೈಟಾಗಿರುತ್ತೆ ಅಂತ ಅಂದ್ಬಿಟ್ಟಂದರು. ಆ ಸ್ಯಾರಿ ಮ್ಯಾಚಿಂಗೇ ತೊಗೊಳ್ಳೋಣ ಬಳೆ, ಇದರಲ್ಲೂ ಗ್ರೀನು ರೆಡ್ ಅದೆಲ್ಲ ತುಂಬಾ ಆಗೋದು.
ಮದುವೆಗಳು ಅದೆಲ್ಲ ಇದ್ವಲ್ಲ ಅದರಲ್ಲೆಲ್ಲ ಹಾಕಿಸ್ಕೊಂಡಿದ್ದೆಲ್ಲ ಗ್ರೀನು ಮೆರೂನು ರೆಡ್ ಅದೇ ಕಲರು. ಸೊ ಡಿಫ್ರೆಂಟಾಗಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ದೋ. ಇಲ್ಲಿ ಇವ್ರು ಏನು ಅಂದರೆ ನಾನು ಹೇಳ್ತಾ ಇದ್ದೀನಿ ನನಗೆ ಜಾಸ್ತಿ ಟೈಟು ಬೇಡ ಜಾಸ್ತಿ ಲೂಸು ಬೇಡ ಮೀಡಿಯಮ್ 2-4 ಹಾಕಿ ಕರೆಕ್ಟಾಗಿರುತ್ತೆ ಅಂದರೆ ಅವರು ಫಸ್ಟು 2-2 ಕೊಟ್ಟರು. ಅದು ತುಂಬ ಟೈಟು ಒಡೆದೋಗಲ್ಲ ಟೈಟ್ ಇದ್ರೆ ಅಂತಾರೆ. ನಾನೇನು ಡೈಲಿ ಹಾಕ್ಕೊಳ್ಳಲ್ಲ, ಯಾವಾಗೋ ಒನ್ಸ್ ಅಷ್ಟೇ. ನಂಗೆ 2-4 ಕೊಡಿ ಅಂದೆ. ಆಮೇಲೆ ನೋಡಿದ್ರೆ 2-6 ಫುಲ್ ಲೂಸ್ ಕೊಡ್ತಿದ್ದಾರೆ. ಆಮೇಲೆ ಅವ್ರಿಗೆ ಹೇಳಿದ್ದಕ್ಕೆ ಮತ್ತೆ 2-2 ಕೊಟ್ಟರು. ಆಮೇಲೆ ನಾನು ಹೇಳ್ತಾನೆ ಇದ್ದೀನಿ ನನಗೆ 1 ಡಜನ್ ಸಾಕು 6 ಹಾಕಿ ಅಂದ್ರೂ ಹ್ಞೂ ಅಂದ್ಕೊಂಡು ಮತ್ತೆ ಆ ಕಡೆ 1 ಡಜನ್ ಈ ಕಡೆ 1 ಡಜನ್ ಹಾಕ್ಬಿಟ್ಟಿದ್ರು. ನಮ್ಮಮ್ಮ ಎಲ್ಲ ನೋಡಿಬಿಟ್ಟು ನಾವು ಹೇಳಿದ್ವಲ್ಲ ಅಂತಿದ್ರು. ಆಮೇಲೆ ತಾತ ಇರಲಿ ಬಿಡಮ್ಮ ಹೋಗ್ಲಿ ಅಂತ ಅಂದರು. ಆಮೇಲೆ ನಮ್ಮ ತೇಜುದು ನೋಡಬೇಕು ಸಿಕ್ಕಾಪಟ್ಟೆ ಫನ್ನಿಯಾಗಿ ಅನಿಸುತ್ತೆ. ಅವಳಿಗೆ ಪರ್ಟಿಕ್ಯುಲರಾಗಿರಬೇಕು, ಅವಳು ಹೇಳ್ತಾನೆ ಇದ್ದಾಳೆ ಅಂದರೂ ಲೂಸ್ದೇ ಆಗ್ತಾಯಿದ್ರು. ಆಮೇಲೆ ಅವಳು ತೋರಿಸ್ತಾ ಇದ್ದಾಳೆ, ಅವಳು ಆ್ಯಕ್ಷನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನೋಡಿ ಹಿಂಗೆ ಉದ್ರಿದ್ರೇ ಉದ್ರೋಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಹೇಳಿ ಅವಳು ನನಗಿಲ್ಲ ನಂಗೆ 6 ಹಾಕಿ ಅಂತ ಕಂಡೀಷನ್ನಾಗಿ ಹೇಳಿ ಅವಳು ಹಾಕಿಸ್ಕೊಂಡ್ಳು. ಇಬ್ಬರೂ ಹಾಕಿಸ್ಕೊಂಡು ಆಮೇಲೆ ಅವರು ನಮ್ಮ ಆಂಟಿ ಅವ್ರಿಗೆಲ್ಲ ಕೇಳಿದ್ದಕ್ಕೆ ಇಲ್ಲ ರೀಸೆಂಟಾಗಿ ಹಾಕ್ಸ್ಕೊಂಡಿದ್ದೀವಿ ಬೇಡ ಬೇಡ ಅಂತೆಲ್ಲ ಅಂದರು. ಆಮೇಲೆ ಇರಲಿ ಅಂತ ಅಂದ್ಬಿಟ್ಟು ಏನೋ 1 ಡಜನ್ನು ಏನೋ ತೊಗೊಂಡು ಎಲ್ಲರಿಗೂ 2 ಬರೋ ಥರ ಆ ಜಾಗದ್ದು ಅಂತ ಇರಲಿ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದು. ನಮ್ಮ ತೇಜು ಇಲ್ಲಿ ಏನಕ್ಕೂ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾಳೆ, ಮರ್ತೋಗಿದ್ದೀನಿ ಏನಕ್ಕೆ ಅಂತ ಅಂದ್ಬಿಟ್ಟು. ಸೊ ಇದು ಹಾಕಿಸ್ಕೊಳ್ತಾ ಇದ್ದು ಅಷ್ಟರಲ್ಲಿ ಅಮ್ಮವರೆಲ್ಲ ಊಟಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ರು. ನಾವು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲೇ 90% ಆಗಿತ್ತು, ಇನ್ನು 10% ಮಾತ್ರ ಇತ್ತು. ಅದನ್ನು ಅಮ್ಮವರೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ರು. ಅದೆಲ್ಲ ಆದಮೇಲೆ ಇಲ್ಲಿ ಮುಂದೆ ಚಿಕ್ಕದಾಗಿ ದೇವಸ್ಥಾನ ಇದಲ್ವ ಅಲ್ಲಿ ಎಡೆ ಹಾಕ್ತೀವಿ. ಎಡೆ ಹಾಕಾದ್ಮೇಲೆ ನಾವೆಲ್ಲರೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊತೀವಿ. ಅದಕ್ಕೆ ಅಮ್ಮ ಫಸ್ಟ್ ಅದನ್ನು ಪ್ರಿಪೇರ್ ಮಾಡಿಕೊಂಡು ಎಡೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ರು.